ನಮಸ್ಕಾರ ಫ್ರೆಂಡ್ಸ್. ಈಗ ನಾನು ಮಲ್ಟಿ ವೆಂಡರ್ ಅಪ್ಲಿಕೇಶನ್ನ ಅಡ್ಮಿನ್ ಪ್ಯಾನಲ್ನ ಸೊ ಒಂದು ಡೆಮೋನ ತೋರಿಸ್ತಾ ಇದ್ದೀನಿ. ಹೇಗೆ ವರ್ಕ್ ಆಗುತ್ತೆ, ಯಾವ ಥರ ವರ್ಕ್ ಆಗುತ್ತೆ. ಅಡ್ಮಿನ್ ಪ್ಯಾನಲಲ್ಲಿ ಡ್ರೈವರ್, ರೈಡರ್, ಅದಾದಮೇಲೆ ಇದು ವೆಂಡರ್, ಯೂಸರ್, ಸೊ ಎಲ್ಲದನ್ನು ಒಂದು ಸ್ವಲ್ಪ ಮಾಡೆಲ್ಸ್, ಝೋನು ಎಲ್ಲ ಚೆಕ್ ಮಾಡೋಣ ಒನ್ ಬೈ ಒನ್. ಈಗ ನೋಡ್ಬೋದು ನೀವು ಸ್ಲ್ಯಾಶ್ ಲಾಗಿನ್ ಮಾಡೋದು. ಸೊ ನಂತರ ಅಡ್ಮಿನ್ ಪ್ಯಾನಲ್ ಈ ರೀತಿ ಕಾಣುತ್ತೆ. ಓಕೆ, ಇಲ್ಲಿ ಡ್ಯಾಶ್ಬೋರ್ಡ್ ನೋಡ್ಬೋದು ನೀವು. ಐಟಮ್ಸ್, ಆರ್ಡರ್, ಗ್ರೋಸರಿ, ಆಮೇಲೆ ಕಸ್ಟಮರ್. ಇದರಲ್ಲಿ ನಾವೆಲ್ಲ ಮಾಡಲನ್ನು ಆ್ಯಡ್ ಮಾಡಿ ಎಲ್ಲ ಚೆಕ್ ಮಾಡೋಣ. ಸೊ ಫಸ್ಟ್ ಒಂದು ಡ್ಯಾಶ್ಬೋರ್ಡ್ ಈ ಥರ ಕಾಣುತ್ತೆ. ಸೊ ಇಲ್ಲಿ ನೀವು ನೋಡ್ಬೋದು, ಗ್ರೋಸರಿ ಅಂತ ಹಾಕ್ತೀನಿ ನಾನು. ಓಕೆ, ಇದರಲ್ಲಿ ಯಾವುದು ಇಲ್ಲ, ಬಟ್ ಇದ್ರ ಮೇಲೆ ಕಾಣಿಸುತ್ತೆ. ಇದು ಐಟಮ್ಸು, ಆರ್ಡರು, ಗ್ರೋಸರಿ, ಕಸ್ಟಮರ್. ಓಕೆ, ಇಲ್ಲಿ ಅಸೈನ್ ಏನಾದ್ರು ಆಗಿಲ್ಲ ಅಂದರೆ ಅಸೈನ್ ಮಾಡಿ ಕಾಣುತ್ತೆ, ಎಕ್ಸೆಪ್ಟೆಡ್ ಬೈ ಡೆಲಿವರಿ ಮೆನ್. ಸೊ ಇಲ್ಲೆಲ್ಲ ಏನಿದೆ ಕಾಣಿಸುತ್ತೆ. ಆಮೇಲೆ ಎಷ್ಟು ಕಸ್ಟಮರ್ ಇದ್ದಾರೆ ಇಲ್ಲಿ ನೋಡ್ಬೋದು, ಎಷ್ಟು ಕಸ್ಟಮರ್ ಇದೆ ಇಲ್ಲಿ ಕಾಣುತ್ತೆ. ಓಕೆ, ಸೊ ಇಲ್ಲಿ ಡೆಲಿವರಿ ಮೆನ್ ಎಷ್ಟಿದ್ದಾರೆ ಅಥವಾ ಟಾಪ್ ರೇಟೆಡ್ ಕಸ್ಟಮರ್ ಏನು ಮಾಡಬೇಕು. ಇದರಲ್ಲಿ ಡಾಟಾ ಯಾವುದೂ ಇಲ್ಲ. ಡಾಟಾ ಬಂದಮೇಲೆ ಎಲ್ಲ ಗೊತ್ತಾಗ್ತದೆ. ಓಕೆ, ಇಲ್ಲ ನೆಕ್ಸ್ಟ್ ಇದು ನ್ಯೂಸ್ ಸೇಲ್. ಸೊ ನ್ಯೂಸ್ ಎಲ್ಲ ನಾವು ನೋಡಿದಾಗ ಇಲ್ಲಿ ಸ್ಟೋರೇಜ್ ಬರುತ್ತೆ. ಓಕೆ, ಇದು ಫಸ್ಟ್ ಇದನ್ನು ನಾವು ತೋರಿಸ್ಬೇಕಂದ್ರೆ ಫಸ್ಟ್ ನಾವು ಇದು ಝೋನನ್ನು ಕ್ರಿಯೇಟ್ ಮಾಡಾಗಿದೆ. ರೆಸ್ಟೋರೆಂಟನ್ನು ನಾವು ಆ್ಯಡ್ ಮಾಡ್ತೀವಿ ಫಸ್ಟ್. ಯಾಕಂದರೆ ಇಲ್ಲಿ ನಾವು ಇಲ್ಲಿ ಏನಾದ್ರು ತೋರಿಸ್ಬೇಕಂದ್ರೆ ರೆಸ್ಟೋರೆಂಟ್ ಇದನ್ನಪ್ಪ ಅಂದರೆ ಇಲ್ಲಿ ಆ್ಯಡ್ ನ್ಯೂ ಕಸ್ಟಮರು, ಸೊ ಏನು ಕೆಟಗರಿ ಅವ್ರು ಆರ್ಡರ್ ಮಾಡೋದು ಅವೆಲ್ಲ ತೋರಿಸ್ತೀವಿ. ಓಕೆ, ಸೊ ಇನ್ನು ಇಲ್ಲಿ ಆ್ಯಡ್ ಸ್ಟೋರ್ ಅಂತ ಆಪ್ಷನ್ ಬರುತ್ತೆ. ಇಲ್ಲಿ ನೀವು ಡೆಲಿವರಿ ಅಂತ ಮಾಡಿದೆ, ಇಲ್ಲಿ ಮಾಡೆಲ್ ಅಂತ ಹೋದಾಗ ಇಲ್ಲಿ ಗ್ರೋಸರಿ ಅಂತಿದೆ ಅಥವಾ ಫುಡ್ ಇದ್ರೂ ಸಹಿತ ಸೇಮ್ ಇಲ್ಲಿ ಆ್ಯಡ್ ಸ್ಟೋರ್ ಅಂತೆಲ್ಲ ಬರುತ್ತೆ. ಆ್ಯಡ್ ಸ್ಟೋರ್ನ ಕ್ಲಿಕ್ ಮಾಡಿ. ಆ್ಯಡ್ ಸ್ಟೋರನ್ನು ಕ್ಲಿಕ್ ಮಾಡಿದಾಗ ಸ್ಟೋರ್ ನೇಮ್ ನೀವೇನು ಕೊಡಿದೆ. ಓಕೆ, ನಾನು ಅರೇಕ ಅಂತ ಹಾಕ್ತಾ ಇದ್ದೇನೆ. ಅರೇಕ. ಸೊ ಇಲ್ಲಿ ಏನಿದೆ ಅರೇಕ, ಇಲ್ಲಿ ಏನಾದರೂ ಅಡ್ರೆಸ್ ಅಥವಾ ಏನಾದರೂ ಬರೀಬೇಕು. ಓಕೆ, ನಾನು ದಾವಣಗೆರೆ ಅಂತ ಬಿಡ್ತೇನೆ. ಸೊ ಇಲ್ಲಿ ನೋಡ್ಬೋದು, ಇಲ್ಲಿ ಇಮೇಜ್ ಕೂಡ ಯಾವ ರೆಸ್ಟೋರೆಂಟನ್ನು ಅಥವಾ ಯಾವ ಶಾಪನ್ನು ಆ್ಯಡ್ ಮಾಡ್ತೀರಾ ಅದರ ಫೋಟೋನ ಇಲ್ಲಿಂದ ಆ್ಯಡ್ ಮಾಡ್ತೀವಿ. ಈಗ ನಾನು ಡಮ್ಮಿ ಆಗಿ ಬೇರೆ ಅದನ್ನು ಒಂದು ಇಮೇಜನ್ನು ಡೌನ್ಲೋಡ್ ಮಾಡ್ತೇನೆ. ಸೊ ಇದು ನೋಡಿ ಈ ಥರ ಬರುತ್ತೆ. ನಾನು ಒಂದು ಯಾವುದೋ ಒಂದು ರ್ಯಾಂಡಮ್ ಡೌನ್ಲೋಡ್ ಮಾಡ್ತೇನೆ. 7 ಓಕೆ, ಇವಾಗ ಸೇವ್ ಮಾಡಿದೆ. ನಾನು ಸೇವ್ ಮಾಡಿದ ನಂತರ ಮತ್ತೆ ಯಾವ ಸ್ಟೋರಿ ಬರೋಲ್ಲ. ಯಾವ ಸ್ಟೋರಿ ಮೇಲೆ ಇಮೇಜ್ ಮೇಲೆ ಕ್ಲಿಕ್ ಮಾಡಿ ಸ್ಟೋರ್ ಬಂದಿದೆ. ಓಕೆ, ಇದು ನಾವು ಇಮೇಜನ್ನು ಇಲ್ಲಿ ಓಪನ್ ಮಾಡಿದ್ರೆ ಇಲ್ಲಿ ಬರ್ತದೆ. ಸೊ ಇದು ಲೋಗೋ ಆಯಿತು. ಆಮೇಲೆ ಸೇಮ್ ಅದೇ ಕವರ್ ಫೋಟೋ. ಓಕೆ, ಕವರ್ ಫೋಟೋ ಇಲ್ಲ. ಓಕೆ, ನೋಡಿ ಈ ಥರ ಬಂದಿದೆ. ಅದಾದಮೇಲೆ ನೆಕ್ಸ್ಟ್ ನಾವು ಇಲ್ಲಿ ಎಸ್ಟಿಮೇಟ್ ಡೆಲಿವರಿ ಟೈಮ್ ಅಂತಿದೆ. ಎಸ್ಟಿಮೇಟ್ ಡೆಲಿವರಿ ಟೈಮ್ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆವರೆಗೆ ನೀವು ಡೆಲಿವರಿಯನ್ನು ಕೊಡ್ಬೋದು. ಸೊ ಫಾರ್ ಎಕ್ಸಾಂಪಲ್ ನಾನು 30 ಮಿನಿಟಿಂದ 40 ಮಿನಿಟ್ ಅಂತ ಆಗ್ತಾಯಿದ್ದೀನಿ. ಓಕೆ,
ಸೊ ಇಲ್ಲಿದೆ ಮಿನಿಟ್, ಅವರ್, ಡೇಸ್ ಎಲ್ಲದಿದೆ. ಸೊ ಮಿನಿಟ್ ಅಂತ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಮಿನಿಟ್ ಅಂತ ಕ್ಲಿಕ್ ಮಾಡಿದೆ, ಇಲ್ಲಿ ನಿಮಗೆ ತೋರಿಸ್ತಾ ಇದೆ ಟೈಮ್. ಆಮೇಲೆ ಈ ಸ್ಟೋರ್ ಯಾವ ಝೋನಲ್ಲಿ ಅಂದರೆ ಯಾವ ಝೋನಿಗೆ ಬರುತ್ತೆ, ಇಲ್ಲಿ ಕ್ಲಿಕ್ ಮಾಡಿದ್ರೆ ಡಮ್ಮಿ ಝೋನ್ ಅಂತಿದೆ, ಆಮೇಲೆ ಕರ್ನಾಟಕ ಅಂತಿದೆ. ಇದು ಕರ್ನಾಟಕ ಇದೆ, ಕ್ಲಿಕ್ ಮಾಡ್ತಾ ಇದ್ದೀನಿ. ಸೊ ಪರ್ಟಿಕ್ಯುಲರ್ ಲೊಕೇಶನ್ನ ಸಹಿತ ನೀವು ಹಾಕ್ಬೋದು, ಅಥವಾ ಬೆಂಗಳೂರು ಅಥವಾ ದಾವಣಗೆರೆ, ಪರ್ಟಿಕ್ಯುಲರ್ ಯಾವ ಲೊಕೇಶನ್ ಹಾಕ್ತೀರ ಆ ಲೊಕೇಶನ್ನ ಝೋನನ್ನು ತಗೊಳುತ್ತೆ ಅದು. ಇಲ್ಲಿ ನೋಡ್ಬೋದು ನೀವು ಇಲ್ಲಿ ಇಮೇಜಲ್ಲಿ ಈ ಥರ ಲೊಕೇಶನ್ ಲಾಕ್ ಆಗುತ್ತೆ. ಪರ್ಟಿಕ್ಯುಲರ್ ನೀವು ಸಿಂಗಲ್ ಆಗಿ ಲಾಕ್ ಮಾಡಿದ್ರೆ ಲಾಕ್ ಆಗುತ್ತೆ. ಇಲ್ಲಿ ನೋಡಿ, ಓಕೆ, ಇವಾಗ ನಾನು ಚಿತ್ರದುರ್ಗ ಅಂತ ಲಾಕ್ ಮಾಡಿದ್ರೆ ಚಿತ್ರದುರ್ಗ ಲಾಕ್ ಆಗುತ್ತೆ. ಓಕೆ, ಚಿತ್ರದುರ್ಗ ಲಾಕ್ ಆಗುತ್ತೆ. ನಾನು ಎಲ್ಲ ಒಲಿ ಲೊಕೇಶನ್ ಕಸ್ಟಮರ್ ಬೇರೆ ಬೇರೆ ಕಡೆ ಇರೋದ್ರಿಂದ ಪೂರ್ತಿ ಕರ್ನಾಟಕ ಅಂತ ತೊಗೊಂಡಿದ್ದೀನಿ. ಯಾರ್ದು ಎಲ್ಲಿಂದ ಬೇಕಾದ್ರೆ ನೋಡಿ. ಇಲ್ಲಿ ಲ್ಯಾಟಿಟ್ಯೂಡ್ ಲ್ಯಾಟಿಟ್ಯೂಡ್ ಇರುತ್ತೆ. ಇಲ್ಲಿ ಈ ಮ್ಯಾಪಿನ ಒಳಗಡೆಗೆ ನೀವು ಕ್ಲಿಕ್ ಮಾಡ್ಬೋದು. ಜಸ್ಟ್ ಒಂದು ಸೆಕೆಂಡ್. ಇವಾಗ ನೋಡಿ, ಈ ಮ್ಯಾಪಿನ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಲ್ಯಾಟಿಟ್ಯೂಡು ಲ್ಯಾಟಿಟ್ಯೂಡ್ ಎರಡು ಬರುತ್ತೆ. ನಂತರ ನೇಮ್, ಓಕೆ, ನೇಮನ್ನು ಹಾಕ. ಒಂದು ನಿಮಿಷ.